ನಿನ್ನೆ ನಾವು ಕೂಡ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಎದುರಿಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮಂತ್ರಿಗಳು, ಶಾಸಕರು ನಾವು ಕೂಡ ಪ್ರತಿಭಟನೆಯನ್ನು ಮಾಡಿದ್ವಿ. ವಿರೋಧ ಪಕ್ಷದವರು ಅನಾವಶ್ಯಕವಾಗಿ 4-5 ದಿವಸ ಸದನದ ಸಮಯವನ್ನು ಹಾಳು ಮಾಡಿದರು. ಸದನ ಪ್ರಾರಂಭ ಆಗೋಕ್ಕಿಂತ ಪೂರ್ವದಲ್ಲಿ ಅವರೇ ಅನೇಕ ತಮ್ಮ ಪಕ್ಷದ ಶಾಸಕರ ತಂಡಗಳನ್ನು ಮಾಡಿಕೊಂಡು ಬರಗಾಲ ವೀಕ್ಷಣೆ ಮಾಡ್ತೀವಿ, ಬರಗಾಲ ಎಲ್ಲೆಲ್ಲಿದೆ ಆ ತೀವ್ರತೆಯನ್ನು ನಾವು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೀವಿ, ಸರ್ಕಾರದ ಗಮನಕ್ಕೆ ತರ್ತೀವಿ, ರೈತರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೀವಿ ಅಂತೇಳಿ ತಂಡಗಳನ್ನು ಮಾಡಿಕೊಂಡು ಇವರು ಬಹುತೇಕ ಪಿಕ್ನಿಕ್ ಹೋದ್ರು ಅಂತ ಅನ್ಸಕತ್ತಿದೆ. ಇವರು ಬೆಂಗಳೂರು ಬಿಟ್ಟು ಹೊರಗಡೆ ಹೋಗಿ ಅದನ್ನು ವರದಿ ತಂದು ಅಧಿವೇಶನ ಸಂದರ್ಭದಲ್ಲಿ ಇಂಥ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಚರ್ಚೆ ಮಾಡೋದು ಬಿಟ್ಟು ಅನಾವಶ್ಯಕವಾಗಿ ಒಬ್ಬ ವ್ಯಕ್ತಿಯ ವಿಚಾರವನ್ನು ಇಟ್ಕೊಂಡು ನಾಗೇಂದ್ರ ಅವ್ರ ಮೇಲೆ ಆರೋಪ ಅದು ಸಿದ್ಧಾಗಿದೆಯೋ, ಯಾವುದಾದ್ರೂ ಕೋರ್ಟ್ನಲ್ಲಿ ಅವನಿಗೆ ಏನಾದರೂ ಶಿಕ್ಷೆ ಆಗಿದೆಯೋ, ಕೇವಲ ಆರೋಪ ಅದು. ಆರೋಪ ಇದ್ದ ಮಾತ್ರಕ್ಕೆ ಅದನ್ನು ಸಣ್ಣ ವಿಷಯವನ್ನು ತಗೊಂಡು ಯಾವಾಗ ಅವನಿಗೆ ತಪ್ಪಿತಸ್ಥ ಅಂತ ಹೇಳಿ ಯಾವುದಾದ್ರೂ ಒಂದು ಎನ್ಕ್ವೈರಿ ಏಜೆನ್ಸಿ ಆಗಲಿ, ಯಾವುದೇ ಒಂದು ಕೋರ್ಟ್ನಿಂದಾಗಲಿ ಅಥವಾ ನಿಯುಕ್ತಿಯಾಗಿರ್ತಕ್ಕಂಥ ಅಧಿಕಾರಿಗಳಿಂದಾಗಲಿ ತಪ್ಪಿತಸ್ಥ ಅಂತ ಹೇಳಿ ಬಂದ ಮೇಲೆ ಅವನು ಮಂತ್ರಿ ಮಾಡಿದರೆ ಅದು ತಪ್ಪು. ಅದನ್ನು ಚರ್ಚೆ ಮಾಡಬೇಕು. ಈಗ ಆಯಿತು, ಮಂತ್ರಿ ಮಾಡಿದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡಲಲ್ಲ, ಬರೀ ಧರಣಿ ಮಾಡಿದರೆ ಏನು ಅದರ ಅರ್ಥ? ಚರ್ಚೆ ಮಾಡಬೇಕು.